ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಜನ ಏನೇನೋ ಮಾತಾಡ್ಕೊಳ್ತಾರೆ ಕಣೋ. ಆದ್ರೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಂಗೆ ಬಹಳ ಗೌರವ ಇದೆ. ನನ್ನ ಓದಿಗೆ ನಾನೊಬ್ಬ ದಥೇದಾರ. ಆದ್ರೆ ನೀನು ಇನ್ಸ್ಪೆಕ್ಟರ್ ಆಗ್ತೀಯಾ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ತೀಯಾ ಅಂತ ಆಸೆ ಇಟ್ಕೊಂಡಿದ್ದೆ. ನೀನು ಬಾಳ್ತಾ ಇದ್ದ ರೀತಿ ನೋಡಿದ್ರೆ ಎಲ್ಲಿ ಕೇಡಿನೋ ರೌಡಿನೋ ಆಗಿ ಪೋಲಿ ಬಿದ್ದು ಹೋಗ್ತೀಯೋ ಅನ್ಕೊಂಡಿದ್ದೆ. ಆದ್ರೆ ನೀನು ಮನೆ ಬಿಟ್ಟು ಓಡ್ ಹೋಗಿ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಇವತ್ತಿನ ದಿನ ಸಿಬಿಐ ಆಫೀಸರ್ ಆಗಿ ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶಬಾಷ್ ಅಂತ ಬೆಂಟಟ್ಟ ಇದ್ದಾಗ ನನ್ನ ಬೆಂಟಟ್ಟದಷ್ಟು ಸಂತೋಷ ನನಗಾಯ್ತು ಕಣು. ಆಯ್ತು. ಶ್ರೀಧರ, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಸಕ್ಸಸ್ನ ಹಿಂದೆ 100 ಜನ ಶತ್ರುಗಳಿರ್ತಾರೆ. ನೀನ್ ಹಿಡಿದಿರೋ ಕೆಲಸ ಸಾಮಾನ್ಯದಲ್ಲಪ್ಪ. ಹುಷಾರು, ಬಿ ಕೇರ್ಫುಲ್. ನಿಶ್ಚಯ ಉಸಿರು ಪ್ರಾಮಾಣಿಕತೆನೇ ರಕ್ತವಾಗಿಸ್ಕೊಂಡಿರೋ ನಿಮ್ಮ ಮಗ ನಾನು. ಡೋಂಟ್ ವರಿ ಡ್ಯಾಡ್, ಐ ವಿಲ್ ಟೇಕ್ ಕೇರ್. ವೆರಿ ಗುಡ್. ನನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಕಣ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಗುಡ್. ನಿಮಗೆ ಎಲ್ಲಿ ಬಾಯ್ ತೆಗಿರಿ. ಪ್ರೌಡ್ ಆಫ್ ಯು ಮೈ ಬಾಯ್. ಹಲೋ, ನಾನ್ ಡೇವಿಡ್. ನಿನ್ನೆ ನಾವೇನ್ ಮಾತಾಡ್ಕೊಂಡು ಅದ್ರ ಪ್ರಕಾರ ನಾಳೆ ನಿಮ್ಮವ್ರನ್ನೆಲ್ಲ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿಸ್ತಾರೆ. ಓಕೆ? Shoot, and the world will be yours. ವಾಟ್ ಕಮಿಷನರ್, ಇದೆಲ್ಲ ಯಾರು ಮಾಡಿದ್ದು ಅಂತ ಕ್ಲೂ ಸಿಗ್ತಾ? ಸರ್, ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂತು. ನಾನು ಈಗ ತಾನೇ ಬಂದೆ. ವಾಟ್ ಇಸ್ ದಿಸ್ ಕಮಿಷನರ್? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನ್ರಿ ಅರ್ಥ ಇಲ್ಲ ಅಂತಿದ್ರ? ಒಬ್ಬ ಸಿನ್ಸಿಯರ್ ಪೊಲೀಸ್ ಕಮಿಷನರ್ ಆಗಿ ಟೆರರಿಸ್ಟ್ ನಿಮ್ ಕೈಯಿಂದಾನೇ ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಅರ್ಥ ಇಲ್ವಾ? ಡೋಂಟ್ ಟಾಕ್ ರಬಿಶ್. ನನ್ ಪರ್ಮಿಷನ್ ಇಲ್ಲದೆ ಈ ಟೆರರಿಸ್ಟ್ ನ ಜೈಲ್ ಟು ಜೈಲ್ ಶಿಫ್ಟ್ ಮಾಡೋದಕ್ಕೆ ಯಾರು ನಿಮ್ಗೆ ಆರ್ಡರ್ ಕೊಟ್ಟಿದ್ದು? ಇದು ಹೋಮ್ ಮಿನಿಸ್ಟರ್ ಆರ್ಡರ್ ಸರ್. ಬುಲ್ಶಿಟ್ ಹೋಮ್ ಮಿನಿಸ್ಟರ್ ಆರ್ಡರ್ ಕೊಡೋದಕ್ಕೆ ಅವ್ರಿಗೆ ಏನ್ರಿ ಅಧಿಕಾರ ಇದೆ? ಅವ್ರು ಹೇಳಿದಕ್ಕೆ ಜೈಲ್ ಟು ಜೈಲ್ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಈ ಅನಾಹುತ ಆಗಿದೆ. ಶಟ್ ಅಪ್. ಇದೆಲ್ಲ ಹೋಮ್ ಮಿನಿಸ್ಟರ್ ಪ್ರೀ ಪ್ಲಾನ್ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಹೋಮ್ ಮಿನಿಸ್ಟರ್ ಅವ್ರು ಹೇಳಿದ್ರು ಅಂತ ಮಾಡಕ್ ಹೋಗಿ ಈಗ ಹೀಗಾಗಿದೆಯಲ್ಲ. ಈಗ ಜನತೆಗೆ ಏನು ಉತ್ತರ ಕೊಡ್ತೀರಾ? ಕಾನೂನಿಗೂ ನೀವು ಉತ್ತರ ಕೊಡ್ಬೇಕಾಗತ್ತೆ. ಈ ರೀತಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡೋದೇನಾದ್ರು ಪ್ರೂವ್ ಆದ್ರೆ ಆಗ ಕಾನೂನು ನಿಮಗೆ ಕೊಡೋ ಶಿಕ್ಷೆನ ನೀವೇ ಅನುಭವಿಸಬೇಕಾಗತ್ತೆ. ಕಾಕಿ ಬಟ್ಟೆ ಮೈ ಮೇಲೆ ಇದ್ದಾಗ ನಿಷ್ಠೆಯಿಂದ ದೇಶ ಸೇವೆ ಮಾಡೋದನ್ನ ಕಲೀರಿ.
Come on, my boy. ಹೇ ಕೋಬ್ರಾ, ಏನ್ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಇಷ್ಟು ಅಂದ ಚಂದ ಇರೋ ಹುಡುಗಿ ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸಂತೋಷವಾಗಿರೋದು ಬಿಟ್ಟು ನಮ್ ಜೊತೆ ಸೇರ್ಕೊಂಡು ಯಾಕೆ ಒದ್ದಾಡ್ತಿದ್ದಾಳೆ ನನಗೂ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಾ ಇಲ್ಲ? ನೀನ್ ಯಾಕೆ ತೆರಾರಾದೆ ಅಂತ. ನೀವು ನೀಡಿದ ಆಸರೆನೆ ಒಬ್ಬ ಪೊಲೀಸು, ಲಾಯರು, ಸಮಾಜ ಸೇವಕನ ನೀಡಿದ್ರೆ ಆಗ ನಾನು ಒಳ್ಳೆ ಪ್ರಜೆ ಆಗ್ತಿದ್ದೆ. ನಿನ್ನ ಮಾತಿನ ಅರ್ಥ? ಎಲ್ಲ ಹೆಂಗಸರಾಗೆ ನನಗೂ ಒಬ್ಬ ಗಂಡ ಬೇಕು, ಸಂಸಾರ ಬೇಕು, ಮಕ್ಕಳು ಬೇಕು ಅಂತ ಬಹಳ ಆಸೆ ಪಟ್ಟೆ. ಬಡ ಕುಟುಂಬದಲ್ಲಿ ಹುಟ್ಟಿದ ನನಗೆ ಬಹಳ ದೊಡ್ಡ ಕಡೆಯಿಂದ ಸಂಬಂಧ ಕುದುರ್ತು, ಮದ್ವೆನೂ ಆಯ್ತು. ಆದ್ರೆ ಮದುವೆ ಆದ ಮೊದಲನೇ ರಾತ್ರಿನೇ ಗೊತ್ತಾಯ್ತು ನನ್ನ ಗಂಡ ನನ್ನ ಮದುವೆ ಆಗಿದ್ದು ನನ್ನ ಜೊತೆ ಸಂಸಾರ ಮಾಡೋಕಲ್ಲ ಅಂತ. ನಿನ್ ಕೈ ಹಿಡಿಯೋ ಕನ್ಸು ಇವತ್ತು ನನ್ಸಾಯ್ತು. ಗಂಟು ಹೆಣ್ಣಿನ ನಂಟು ಆ ಬ್ರಹ್ಮ ಹಾಕಿದ ಗಂಟು. ಅವತ್ತು ನೀನು ಕಾಲೇಜ್ನಲ್ಲಿ ನನ್ನ ಕೆನ್ನೆ ಕೊಟ್ಟಿರೋ ಏಟು 10 ಜನ ನೋಡಿರಬಹುದು, 100 ಬಾಯಿ ನಕ್ಕಿರಬಹುದು. ಆದ್ರೆ ಇವತ್ತು ನಾನು ಕೊಟ್ಟಿರೋ ಫಸ್ಟ್ ನೈಟ್ ಪ್ರೆಸೆಂಟೇಶನ್ 10 ಜನ್ಮ ಎತ್ತಿ ಬಂದ್ರು ಟಿಂಪಲ್, ಇದನ್ನ ನೀನು ಮರೆಯಕ್ ಸಾಧ್ಯನೇ ಇಲ್ಲ. ಕಟ್ಕೊಂಡ್ ಹೆಂಡತಿನ ಕಂಡ್ರಿಗೆ ಒಪ್ಸಿದ್ದಿಲ್ಲ, ನೀವೊಬ್ಬ ಗಂಟ. For more updates, like, comment, subscribe to our channel.